ಟಾಕ್ಸಿಕ್ ಒಂದು ಬಹುನಿರೀಕ್ಷಿತ ಚಿತ್ರ. ಈ ಟಾಕ್ಸಿಕ್ ಸಿನಿಮಾ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಯಶ್ ಅವರು ಹೇಳ್ಕೊಂಡಿರುವಂಥದ್ದು. ಹೈದರಾಬಾದ್ನಲ್ಲಿ ಪ್ರೀ ರಿಲೀಸ್ ಇವೆಂಟ್ ಇತ್ತು. ಅಲ್ಲಿ ಇವರು ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ. ಟಾಕ್ಸಿಕ್ ಅಂದರೆ ಇದೊಂದು ಬೋಲ್ಡ್ ಸಿನಿಮಾ. ಟಾಕ್ಸಿಕ್ ಅಂದರೆ ತುಂಬ ಮಹತ್ವಾಕಾಂಕ್ಷಿ ಇರುವಂತಹ ಚಿತ್ರ. ಟಾಕ್ಸಿಕ್ ಅಂದರೆ ಇದು ಪಾತ್ ಬ್ರೇಕಿಂಗ್ ಸಿನಿಮಾ. ಟಾಕ್ಸಿಕ್ ಅಂದರೆ ಇದು ಅತಿ ದೊಡ್ಡ ಚಿತ್ರ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಸೊ ಪಾತ್ ಬ್ರೇಕಿಂಗ್ ಅಂದರೆ ಮೊದಲನೇ ಯಾವುದೇ ಥರದ ಛಾಯೆ ಇಲ್ಲದೆ ಹೊಸದನ್ನು ಮಾಡಿರುವಂಥ, ಇರುವುದನ್ನು ಮುರಿದು ಹೊಸದನ್ನು ಕಟ್ಟಿರುವಂತಹ ಚಿತ್ರ. ಇನ್ನೊಂದು ಹೇಳ್ತಾರೆ, ಅದು ತುಂಬ ಇಷ್ಟ ಆಯಿತು ನನಗೆ ವೈಯಕ್ತಿಕವಾಗಿ. ಅದೇನೆಂದರೆ ಒರಿಜಿನಲ್ ಸಿನಿಮಾ. ಅಂದರೆ ಇದು ಯಾವುದೇ ಚಿತ್ರದಿಂದ ಇನ್ಸ್ಪೈರ್ಡ್ ಆಗಿ ಅಥವಾ ಅಲ್ಲಿಂದ ಎತ್ತಿ ಇಲ್ಲಿಂದ ಎತ್ತಿ ಆ ಥರದ್ದೇನಿಲ್ಲ. ಇದು ಒರಿಜಿನಲ್ ಸಿನಿಮಾ, ನಮ್ಮದೇ ಸಿನಿಮಾ. ಸೊ ನಮ್ಮ ಇಂಡಿಯನ್ ಸಿನಿಮಾ. ಸೊ ಇದನ್ನು ಗ್ಲೋಬಲ್ ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ದೊಡ್ಡ ಕನಸು. ಆ ದೊಡ್ಡ ಕನಸಿಗೆ ಫಸ್ಟು ಕತೆ ಬರೆದವರು ಅಥವಾ ಆ ಕನಸನ್ನು ಕಂಡವರು ಗೀತು ಮೋಹನ್ ದಾಸ್. ಆ ಕನಸಿಗೆ ಸಾಥ್ ಕೊಟ್ಟವರು ಯಶ್ ಅವರು. ಸೊ ಯಶ್ ಅವರ ಕನಸು, ಹಾಗೆಯೇ ಯಶ್ ಅವರ ಬರವಣಿಗೆ, ಗೀತು ಮೋಹನ್ ದಾಸ್ ಅವರ ಬರವಣಿಗೆಗೆ ಮತ್ತಷ್ಟು ಬಲ ತುಂಬಿದವರು KVN. ಸೊ KVN ಸಂಸ್ಥೆ ಈ ಚಿತ್ರಕ್ಕೆ ದುಡ್ಡು ಹಾಕಿರುವಂಥದ್ದು. ಹಾಗೆಯೇ ಯಶ್ ಕೂಡ ಈ ಚಿತ್ರಕ್ಕೆ ದುಡ್ಡು ಹಾಕಿರುವಂಥದ್ದು. ವಿತರಣೆ ಕೂಡ ಯಶ್ ಮತ್ತು KVN ಒಟ್ಟಿಗೆ ಮಾಡ್ತಿರುವಂಥದ್ದು. ಗೀತು ಮೋಹನ್ ದಾಸ್ ಅವರ ಕನಸಿಗೆ ಇವರು ರೆಕ್ಕೆಯಾಗಿ ಈ ಒಂದು ಕನ್ನಡದ ಮತ್ತು ಇಂಗ್ಲೀಷಲ್ಲಿ ತಯಾರಾದಂಥ ಕನ್ನಡ ಮತ್ತು ಇಂಗ್ಲೀಷಲ್ಲಿ ತಯಾರಾದಂಥ ಕನ್ನಡದ ಸಿನಿಮಾ ಸೊ ಗ್ಲೋಬಲ್ ಲೆವೆಲ್ಗೆ ಹಾರಿ ಹೋಗ್ತಿರುವಂಥದ್ದು. ಆಗಸ್ಟ್ 26ನೇ ತಾರೀಕು ಈ ಚಿತ್ರ ರಿಲೀಸ್ ಆಗ್ತಾ ಇದೆ. ಈ ಚಿತ್ರದಲ್ಲಿ ಬೋಲ್ಡ್ನೆಸ್ ಇದೆ, ಹಾಗೆಯೇ ಒರಿಜಿನಲ್ ಕಂಟೆಂಟ್ ಇದೆ, ಜೊತೆಗೆ ಪಾತ್ ಬ್ರೇಕಿಂಗ್ ಎಲಿಮೆಂಟ್ಸ್ ಇರುವಂಥದ್ದು, ಜೊತೆಗೆ ಆಂಬಿಷಿಯಸ್ ಮಹತ್ವಾಕಾಂಕ್ಷಿ ಚಿತ್ರ. ಸೊ ಈ ಮಾತನ್ನು KVN ಸಂಸ್ಥೆಯ ಮಾಲೀಕರಾದಂತಹ ವೆಂಕಟ್ ಏನಾದರೆ ಅವರು ಕೂಡ ಹೇಳಿಕೊಂಡಿರುವಂಥದ್ದು, ಯಶ್ ಕೂಡ ಹೇಳಿಕೊಂಡಿರುವಂಥದ್ದು, ಗೀತು ಮೋಹನ್ ದಾಸ್ ಅವರು ಕೂಡ ಹೇಳಿಕೊಂಡಿರುವಂಥದ್ದು. ಸೊ ಒಟ್ಟು ಕನ್ನಡದ ವಿಶ್ವ ಮಟ್ಟಕ್ಕೆ ಕಾಲಿಡ್ತಿರುವಂತಹ ಸಿನಿಮಾ ಇಂಡಿಯನ್ ಸಿನಿಮಾ. ಸೊ ಈ ಇಂಡಿಯನ್ ಸಿನಿಮಾ ಈಗಾಗಲೇ ಅಡ್ವಾನ್ಸ್ ಬುಕ್ಕಿಂಗಲ್ಲಿ ದಾಖಲೆ ಮಾಡಿರುವಂಥದ್ದು. ಇನ್ನು ಫಸ್ಟ್ ಡೇ ಕಲೆಕ್ಷನ್, ಹಾಗೆಯೇ ಇದರ ರೀಚ್, ಇದನ್ನು ಜನ ಯಾವ ಥರ ತೆಗೆದುಕೋತಾರೆ ಅನ್ನುವಂತಹ ಕುತೂಹಲಗಳು ಸಾಕಷ್ಟಿದೆ. ಸೊ ಸದ್ಯಕ್ಕೆ ಇಷ್ಟು. ಆಗಸ್ಟ್ 26ನೇ ತಾರೀಕು ಈ ಚಿತ್ರ ಬರ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಇನ್ನಷ್ಟು ಇರುತ್ತೆ, ಅದನ್ನು ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಧನ್ಯವಾದಗಳು.